TRP ಕಿಂಗ್ ನಮ್ಮ ಗಿಲ್ಲಿ ಬಿಗ್ ಬಾಸ್ 12ರ ಗ್ರ್ಯಾಂಡ್ ಫಿನಾಲೆಗೆ ಈಗಾಗಲೇ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಈ ಒಂದು ಗ್ರ್ಯಾಂಡ್ ಫಿನಾಲೆಯಲ್ಲಿ ಗೆದ್ದು ನಮ್ಮ ಮಳವಳ್ಳಿಯ ಹೆಸರು ತರ್ತಾರ, ಅದನ್ನಂತೂ ಕಾದ್ ನೋಡಬೇಕಾಗಿದೆ. ಈಗ ನಮ್ಮ ಜೊತೆ ಅವರ ಕ್ರೇಜಿ ಫ್ಯಾನ್ಸ್ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ಅವ್ರ ಹತ್ರನೇ ಕೇಳ್ಕೊಂಡು ಬರೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಹೇಗೆ ಅನಿಸ್ತಾ ಇದೆ ಈ ಒಂದು ಸಂದರ್ಭದಲ್ಲಿ? ಹೇಳಕ್ಕೆ ಅಸಾಧ್ಯ, ತುಂಬಾ ಖುಷಿ ಆಗುತ್ತೆ. ನಮ್ಮ ಮಂಡ್ಯದ ಹುಡುಗ ನಮ್ಮ ಗಿಲ್ಲಿ ಸರ್ ತುಂಬಾ ಬಿಗ್ ಬಾಸ್ ಹೋಗಿ ನಾವು ಅನ್ಕೊಂಡಿಕ್ಕಿಂತ ಹೆಚ್ಚಾಗಿ ಮಾಡ್ಕೊಂಡು ಜನನ ಸಪೋರ್ಟ್ ಮಾಡಿ ಎಲ್ಲ ಕಡೆ ಗಿಲ್ಲಿಗಿರಿಂದ ಫೇಸ್ಬುಕ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಎಲ್ಲೇ ನೋಡಿದ್ರು ತುಂಬಾ ಅವರದೇ ಕ್ರೇಜ್ ಅವರದೇ ಗೊತ್ತು ಅವರದೇ ಒಂದು ಕ್ರೇಜ್ ತುಂಬ ಹೆಸರು ಮಾಡಿ ಎಲ್ಲ ಮನಸ್ಸು ಗೆದ್ದು ಎಲ್ಲ ಟ್ಯಾಟೋ ಹಾಕ್ಸ್ಕೊಂಡು ಅವರ ಹುಚ್ಚು ಅಭಿಮಾನಿಗಳು ಅವರೆಲ್ಲ ಇದ್ರೆ ಅದನ್ನ ಹೇಳಿ ಸಾಧ್ಯ ಇಲ್ಲ. ಅವ್ರು ಹೊರಗಡೆ ಬಂದ್ಮೇಲೆ ಅವ್ರ ಅಭಿಮಾನಿ ಏನಂತ ಕರೆಸುತ್ತಾರೆ ನೋಡೋಣ. ಒಳ್ಳೆ ಒಂದ್ ಸೆಕೆಂಡ್ ಒಳ್ಳೆದಾಗ್ಲಿ. ಆಲ್ ದ ವೇಸ್ಟ್ ಗಿಲ್ಲಿ ಸರ್ ಗೆದ್ಕೊಂಬನ್ನಿ, ಪ್ರೀತಿ ಸಪೋರ್ಟ್ ಇದ್ರೆ ನಿಮಗೆ ಕ್ರೇಜ್ ಇದೆ. ಲೆಸ್ ಸರ್ ನೀವು ನೀವೇನ್ ಹೇಳ್ತೀರಿ ಸರ್? ಸರ್ ನೆಕ್ಸ್ಟ್ ದೀಪಕ್ ಗೌಡ ತರ ನಂಗೆ ಮಾತಾಡಕ್ ಬರಲ್ಲ. ಏನು ಅಂತಂದ್ರೆ ಅದೇ ಹೇಳಿದ್ದು. ಇವಾಗ ನಾನೇನ್ ಹೇಳ್ತೀನಿ ಅಂತಂದ್ರೆ ಮಂಡ್ಯಕ್ಕೆ ಅಂಬರೀಷ್ ಅಣ್ಣ ಇದ್ರು, ನೆಕ್ಸ್ಟ್ ಗಿಲ್ಲಿ ಅಣ್ಣ ಬಂದೇ ಬರ್ತಾರೆ. ಸೊ ಗೆಲ್ಲಿ ಅಂತ ನಾನು ಹೇಳ್ತಿದ್ದೀನಿ. ಜೈ ಗಿಲ್ಲಿ. ಸರ್ ನಾವೇನು ಹೇಳಲ್ಲ ಸರ್, ನೀವು ಹೇಳಿದ್ರಿ ನಮ್ಮ ಮಂಡ್ಯ ಹೆಸರು ಹೇಳ್ಕೊಂಡು ಎಷ್ಟೋ ಜನ ಬೆಳೆದವ್ರೆ ಅಂತ. ನಮ್ಮ ಮಂಡ್ಯ ಹೆಸರು ಹೇಳ್ಕೊಂಡು ಬೆಳೆಯೋರಲ್ಲ, ನಮ್ಮ ಗಿಲ್ಲಿ ಮಂಡ್ಯ ಹೆಸರು ಉಳ್ಸಕ್ಕೆ ಬೆಳೆಸ್ತಾರೆ. ನಮ್ಮ ಮಂಡ್ಯ ಹೆಸರನ್ನೇ ಮತ್ತೆ ಇನ್ನೂ ಬೆಳೆಸ್ತಿದ್ದಾರೆ. ಅಂದರೆ ನಮ್ಮ ಮಂಡ್ಯದಲ್ಲಿ ಗುಡುಗಿದ್ರೆ ಇಂಡಿಯಾದಲ್ಲಿ ಗುಡುಕ್ದಂಗೆ ಅಂತ ಹೇಳ್ತಾರೆ. ಮಂಡ್ಯ ಗೊತ್ತು ಇಂಡಿಯಾ ಗೊತ್ತು ಅಂತ ಹೇಳ್ತಾರೆ. ಅದನ್ನ ನಮ್ಮ ಗಿಲ್ಲಿ ನಟ ಅವರು ನಿಜ ಮಾಡಕ್ಕೆ ಹೋಗಿದ್ದಾರೆ. ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ. ಎಷ್ಟೋ ಜನ ಹೇಳ್ತಾರೆ ವ್ಯಕ್ತಿತ್ವ ಶೋ ಅದು ಇದು ಅಂತ. ನಾವು ಬಿಗ್ ಬಾಸ್ ನೋಡೋದೇ ಎಂಟರ್ಟೈನ್ಮೆಂಟ್ಗೋಸ್ಕರ. ಪಕ್ಕಾ ಎಂಟರ್ಟೈನ್ಮೆಂಟು TRP ಎಲ್ಲ ಕೊಡ್ತಾ ಇದ್ದಾರೆ ನಮ್ಮ ಗಿಲ್ಲಿ ಅಣ್ಣ ಅವರೇ. ಮೇಯ್ನಾಗಿ ನಮ್ಮ ಮಂಡ್ಯದವರು ಬೆಳಿಬೇಕು. ನಮ್ಮ ಮಂಡ್ಯದವ್ರಿಗೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಎಷ್ಟು ಮಟ್ಟಿಗೆ ಸಪೋರ್ಟ್ ಮಾಡ್ತಾರೆ ಅಂದರೆ ನೋಡಿ, ನಮ್ಮ ಅಣ್ಣವರು KL11 ಲಾಸ್ಟ್ ಟೈಮು, ಈಗ ಈ ಲಾಸ್ಟ್ ಇಯರು RCBಗೆ ಹಾಕ್ಸಿದ್ರು, RCBನೂ ಕಪ್ಕಿಂದಾಯ್ತು. ಈಗ ನಮ್ಮ ಗಿಲ್ಲಿ ಅಣ್ಣವ್ರು ಹಾಕ್ಸಿದ್ದಾರೆ. ಈ ಸಲನೂ ಗಿಲ್ಲಿ ಅಣ್ಣ ಗೆಲ್ಲೋದು ಪಕ್ಕ ಆಲೇ ಗೊತ್ತಾಗ್ಬಿಟ್ಟೈತೆ. ಇನ್ನೇನಿದ್ರು ಸುದೀಪ್ ಸರ್ ಕೈ ಹಿಡಿದು ಒಂದು ಕೈ ಕೊಟ್ಕೊಡ್ಬೇಕು ಅಷ್ಟೇ. ಡಮಾಲ್ ಡಿಮಿಲ್ ಡಕ್ಕ ಗಿಲ್ಲಿ ಗೆಲ್ಲೋದು ಪಕ್ಕ. ಜೈ ಗಿಲ್ಲಿ. ಸರ್ ಕ್ರೇಸ್ ಕಾ ಬಾಪನ ಸರ್ ಗಿಲ್ಲಿನೇ ಸರ್. ಈಗ ಇಷ್ಟು ಸೀಸನೇ ಬೇರೆ, ಈ ಸೀಸನೇ ಬೇರೆ ಲೆಕ್ಕ ಸರ್. ಬೇರೆ ಲೆವೆಲ್ ಅಂತಾರಲ್ಲ ಆ ಥರ ಬೇರೆ ಲೆವೆಲ್, ಬೇರೆ ಲೆವೆಲ್. ಆಮೇಲೆ ಹಿಂದಿಲಾಗ್ಲಿ ತಮಿಳಲ್ಲಿ ರ್ಯಾಪ್ ಸಾಂಗ್ ಸರ್ ಎಲ್ಲಿತ್ತು ಸರ್ ಈ ಥರ ರ್ಯಾಪ್ ಸಾಂಗು ಸರ್? ಎಷ್ಟು ಸೀಸನ್ ನೋಡಿದ್ದೀವಿ, ಇಷ್ಟು ಕ್ರೇಜು, ಇಷ್ಟು ಸರ್. ಒಬ್ರು ಎಮ್ ಎಲ್ ಎ ಬಂದು ಗಿಲ್ಲಿಗೆ ಸಪೋರ್ಟ್ ಮಾಡಿ ಗಿಲ್ಲಿ ಗೋಲ್ಡ್ ಮಾಡ್ತಾ ಎಲ್ಲಿ ಹೇಳಿದ್ರು ಸರ್? ಇದೆ ಸರ್ ಕ್ರೇಜ್ ಕಾ ಬಾಪ್ ಗಿಲ್ಲಿ. ಗಲ್ಲಿಯಿಂದ ಹಿಡಿದು ದಿಲ್ಲಿವರೆಗೂ ಸರ್ ಬರೀ ಗಿಲ್ಲಿನ ಸರ್. ಗಿಲ್ಲಿದೆ ಅವ ಸ್ಪಾಂಟೇನ್ಸ್ ಡೈಲಾಗ್ ಸರ್, ಸೂಪರ್ ಸರ್. ಅವ್ರ ತರ ಬೇರೆ ಮಾಡಕ್ಕೆ ಆಗಲ್ಲ ಸರ್, ಸಖತ್ತು. ಅದರಿಂದನೇ ಅವ್ರು ಇಲ್ಲಿ ತನಕ ಬಂದಿರ ಸರ್. ಸೂಪರ್. ಬಡವ್ರ ಮನೆ ಹುಡುಗರು ಬೆಳಿಬೇಕು ಅಂತಾರೆ, ಅದ್ರ ಜೊತೆ ಟ್ಯಾಲೆಂಟ್ ಇರೋ ಹುಡುಗರು ಬೆಳಿಬೇಕು. ನಮ್ಮ ಮಂಡ್ಯ ಹುಡುಗ ಬೆಳಿಬೇಕು. ಮಂಡ್ಯ ಗಿಲ್ಲಿ ಗೆದ್ದು ಬರ್ಬೇಕು ಸರ್. ಮಂಡ್ಯ ಹೇಳ್ಕೊಂಡು ಯಾರ್ಯಾರೋ ಬೆಳೆಯೋದಲ್ಲ, ಮಂಡ್ಯ ಹೇಳ್ಕೊಂಡು ಯಾರು ಇಡೀ ಫುಲ್ ಫೇಮಸ್ ಆಗ್ಬಿಟ್ರು. ಮಂಡ್ಯದವ್ನು ಗೆಲ್ಲಬೇಕು, ರೈತರ ಮಗ ಗೆಲ್ಲಬೇಕು ಸರ್. ಒಳಗಡೆ ಬಕೆಟ್ ಹಾಕಿದ್ದೀನಿ. ಬಿಗ್ ಬಾಸ್ಗೆ ಬಾಸ್ ಯಾರು? ಬಿಗ್ ಬಾಸ್ ಸ್ಪರ್ಧಿಯಾದಂತ ಗಿಲ್ಲಿ ನಟ ಅವರ ಮನೆ ಹತ್ರ ನಾವಿದ್ದೇವೆ. ಸೊ ಅವ್ರ ಮನೆನ ನೋಡ್ತಾ ಹೋಗೋಣ ಬನ್ನಿ. ಸೊ ನಾವೀಗ ಬಿಗ್ ಬಾಸ್ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆಗೆ ಗ್ರ್ಯಾಂಡ್ ಆಗಿ ಎಂಟ್ರಿ ಆದಂತಹ ಗಿಲ್ಲಿ ನಟ ಅವರ ಮನೆಯ ಪಕ್ಕದ ಮನೆಯಲ್ಲಿದ್ದೇವೆ. ಸೊ ಅವ್ರ ಮನೆಯವರು ತಮ್ಮ ಮನೆ ಮಗನ ಬಗ್ಗೆ ಏನ್ ಹೇಳ್ತಾರೆ ಅವ್ರ ಹತ್ರನ ಕೇಳ್ಕೊಂಬರೋಣ ಬನ್ನಿ. ಅಜ್ಜಿ ನಮಸ್ಕಾರ. ತಮ್ಮ ಹೆಸರು? ರತ್ನಮ್ಮ ಅಂತ ಹೇಳಿ. ರತ್ನಮ್ಮ. ಗಿಲ್ಲಿನ ನೀವು ತುಂಬಾ ಚಿಕ್ಕಂದಿರ್ತಾನು ನೋಡಿದಿರಿ, ಸ್ವಭಾವದ ಬಗ್ಗೆ ಹೇಳಿ. ಏನು ಇದಿಲ್ಲಪ್ಪ, ಚೆನ್ನಾಗಿ ನೋಡ್ತಾನೆ, ಮಾತಾಡಿಸ್ತಾನೆ, ಬಂದಾಗೆಲ್ಲ ಚೆಂದಾಗಿದ್ದಾರೆ ಅವ ಅಂತಾರೆ. ಚೆಂದಾಗಿರ್ತಾರಪ್ಪ, ಏನು ಅಂತಪ್ಪ ಆತಿ ಗೀತು ಏನು ಆಡಲ್ಲ. ಗಿಲ್ಲಿನ ಯಾವಾಗಿಂದ ನೋಡ್ತಾ ಇದ್ರಿ? ಗಿಲ್ಲಿ ಏನಪ್ಪ ಹೊಟ್ಟೆಯಿಂದ ನಾನೇ ತೆಗ್ದೀನಿ, ಡೆಲಿವರಿ ಮಾಡ್ತಿದ್ವಿ. ಪಾಪು ಸಣ್ಣ ಮಕ್ಳು ತೊಳಿಂದು ನಾನೇ ತೆಗ್ದು ಎಲ್ಲನೂ ಮಾಡಿದ್ದೀನಿ. ಏನೂ ಇಲ್ಲ, ಎಲ್ಲ ಬಾಬಲು ಚೆಂದಾಗ ಅವನೇ. ಅವ್ನು ಗೆದ್ದು ನಮ್ಮ ಊರಿಗೆ ಬಂದ್ರೆ ಸಾಕು. ನಿಮ್ ಜೊತೆ ಹೇಗಿತ್ತು ಒಡನಾಟ? ಎಲ್ಲ ಚೆಂದಾಗಿದ್ರು, ಎಲ್ಲ ಚೆಂದಾಗಿದ್ರು ಸರ್. ಎಲ್ಲ ಚೆಂದಾಗ ಮಾತಾಡ್ಕೊಂಡಿದ್ರು. ಏನೇನು ಇಲ್ಲ, ಎಲ್ಲ ಭಾಗದಲ್ಲೂ ಚೆಂದಾಗ ಅವನೇ ಸರ್. ಬಾಕಿಯರಾಗ ತಳ್ಳಿ ಪಿಳ್ಳಿ ಆಡ್ಕೊಂಡು ಮಕ್ಳು ಕೇಳ್ಕೆ ಮಾಡೋದಿಲ್ಲ. ಅವ್ನು ಏನಿಲ್ಲ, ಎತ್ತಿಲ್ಲ. ಮಾತ್ರ ಆ ಹುಡುಗ ಸರಿ, ಒಳ್ಳೆ ಹುಡುಗ. ನಾನೇ ಏರ್ಗ ಮಾಡಿರೋದು ಸಾ ಹುಡುಗನ, ಬ್ಯಾರೆ ಯಾರಲ್ಲ ನಾನು. ಕಾಳಮರ ಏರ್ಗ ಮಾಡಿರೋದು. ಇಷ್ಟೊಂದು ಕರ್ನಾಟಕದಲ್ಲಿ ಇಷ್ಟು ಕೆಲಸ ಮಾಡ್ತಾವನಲ್ಲ ಅಂತ ನನಗೆ ಚೋಚ್ಗಾಗಿ ಹೋಗಲ್ಲ.